ಮೊಬೈಲ್ ಸಂಪರ್ಕ ಕ್ಷೇತ್ರದಲ್ಲಿ ಭಾರೀ ಸಂಚಲನ ಮೂಡಿಸಿರುವ ರಿಲಯನ್ಸ್ ಜಿಯೋ ಏಪ್ರಿಲ್ 1ರಿಂದ ಕೆಲವು ಹೊಸ ಕೊಡುಗೆಗಳನ್ನು ಘೋಷಿಸಿದೆ. ಪ್ರತಿಸ್ಪರ್ಧಿ ಸಂಸ್ಥೆಗಳ ದರಗಳಿಗೆ ಸರಿಸಮಾನವಾಗಿಯೇ ದರ ವಿಧಿಸಲಾಗುವುದು. ಈ ಮೊದಲೇ ಘೋಷಿಸಿರುವಂತೆ ತಿಂಗಳಿಗೆ ₹149 ಪಾವತಿಸಿ ಡೇಟಾ ಮತ್ತು ಕರೆ ಸೌಲಭ್ಯ ಪಡೆಯಬಹುದು. 20% ಹೆಚ್ಚುವರಿ ಡೇಟಾ ನೀಡಲಾಗುವುದು. ಏಪ್ರಿಲ್ 1ರ ನಂತರವೂ ಹೊಸ ದರಗಳ ಅನ್ವಯ ಧ್ವನಿ ಕರೆ ಮತ್ತು ರೋಮಿಂಗ್ ಉಚಿತವಾಗಿ ಇರಲಿದೆ. ಇದರಲ್ಲಿ ಯಾವುದೇ ಮರೆಮಾಚುವ ಶುಲ್ಕಗಳು ಇರುವುದಿಲ್ಲ ಎಂದು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಅವರು ತಿಳಿಸಿದ್ದಾರೆ. ಹೊಸ ವರ್ಷಕ್ಕೆ ನೀಡಿದ್ದ ಉಚಿತ ಕರೆ ಮತ್ತು ಡೇಟಾ ಯೋಜನೆ ಮಾರ್ಚ್ 31ಕ್ಕೆ ಕೊನೆಗೊಳ್ಳಲಿದೆ. ಹೀಗಾಗಿ ಏಪ್ರಿಲ್ 1ರಿಂದ ಹೊಸ ದರ ಯೋಜನೆಗೆ ಜಾರಿ ಬರಲಿದೆ. ₹99 ಪಾವತಿಸಿ ಈ ಸದಸ್ಯತ್ವ ಪಡೆದುಕೊಳ್ಳಬಹುದು. ನಂತರ ಪ್ರತಿ ತಿಂಗಳು ₹303 ಪಾವತಿಸಿದರೆ 2018 ಮಾರ್ಚ್ ರವರೆಗೆ ಅನಿಯಮಿತ ಕರೆ ಮತ್ತು ಡೇಟಾ ಇತರ ಸೌಲಭ್ಯಗಳು ದೊರೆಯಲಿವೆ ಎಂದು ಅವರು ಮಾಹಿತಿ ನೀಡಿದರು. ಜಿಯೋ ಸೇವೆ ಆರಂಭಿಸಿದ 170 ದಿನಗಳಲ್ಲಿ 10 ಕೋಟಿ ಚಂದಾದಾರರು ಸೇರ್ಪಡೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ದಿನಕ್ಕೆ 200 ಕೋಟಿ ನಿಮಿಷದ ಧ್ವನಿ ಕರೆ, 100 ಕೋಟಿ ಜಿಬಿಯಷ್ಟು ವಿಡಿಯೋ ಕರೆ ಅಥವಾ 3.3 ಕೋಟಿ ಜಿಬಿ ಡೇಟಾ ಬಳಕೆಯಾಗಿದೆ. ಈ ಮೂಲಕ ಮೊಬೈಲ್ ಡೇಟಾ ಬಳಕೆಯಲ್ಲಿ ಭಾರತವನ್ನ ಮೊದಲ ಸ್ಥಾನಕ್ಕೆ ಏರಿಸಿದೆ ಎಂದು ಮುಕೇಶ್ ಅಂಬಾನಿ ಅವರು ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.